ದುಃಖ ಯಾಕೆ? ಪ್ರತಿಯೊಬ್ಬರಿಗೂ ಅವರದೇ ಆದ ದುಃಖವಿರುತ್ತದೆ. ಅದಿಲ್ಲದೆ ಬದುಕನ್ನು ಹೇಗೆ ಸಾಗಿಸಬೇಕು ಅಂತ ಚಿಂತಿಸಿದಾಗ ನಮಗೆ ತಿಳಿಯುತ್ತದೆ. ಕೆಲವು ಸಲ ಬಹಳ ಚಿಕ್ಕ ವಿಷಯಗಳಿಗೂ ದುಃಖಿಸುತ್ತೇವೆ. ಅದು ಪರಿಹಾರವಾದಾಗ ಇಷ್ಟು ಚಿಕ್ಕ ವಿಷಯಕ್ಕೆ ನಾನು ಯಾಕೆ ದುಃಖಪಟ್ಟೆ ಅಂತ ಹೇಳಿ ಇನ್ನು ಮುಂದೆ ದುಃಖ ಪಡುವುದಕ್ಕಿಂತಲೂ ಅದನ್ನು ಹೇಗೆ ಪರಿಹರಿಸಬಹುದು ಅಂತ ಹೇಳಿ ಯೋಚಿಸುವುದು ಉತ್ತಮರ ಲಕ್ಷಣ. ಗೌತಮ ಬುದ್ಧನೂ ಸಹ ಈ ಜಗತ್ತಿನಲ್ಲಿ ನಮಗೆ ದುಃಖ ಯಾಕೆ ಅಂತ ತಿಳಿಯಲು ಮನೆ ಬಿಟ್ಟು ಹೊರಟನು. ನಮಗೆ ಸಂತೋಷವಾದಾಗ ಎಲ್ಲರೂ ನಮ್ಮೊಂದಿಗೆ ಇರುತ್ತಾರೆ, ಆದರೆ ಕಷ್ಟದಲ್ಲಿ ಅಲ್ಲ. ಸಂತೋಷ ಉಂಟಾದಾಗ 2 ಕೈಗಳು 10 ಬೆರಳುಗಳು ಚಪ್ಪಾಳೆ ಹಾಕುತ್ತವೆ, ಆದರೆ ಕಣ್ಣೀರನ್ನು ಒರೆಸಲು ತೋರು ಬೆರಳು ಮಾತ್ರ ಉಪಯೋಗಿಸುತ್ತೇವೆ. ಹೀಗೆ ನಮ್ಮ ದೇಹದ ಅಂಗಾಂಗಗಳೇ ನಮಗೆ ಸಹಕರಿಸುವುದಿಲ್ಲ ಅಂತ ಅಂದಾಗ ಬೇರೆಯವರು ಹೇಗೆ ಬರುತ್ತಾರೆ? ಒಬ್ಬ ಹುಡುಗ ಹುಡುಗಿಯೊಬ್ಬಳನ್ನು ಪ್ರೀತಿಸುತ್ತಾನೆ, ಆದರೆ ಅವಳ ತಂದೆ ತಾಯಿಗಳು ಬೇರೆ ಹುಡುಗನಿಗೆ ಮದುವೆ ಮಾಡುತ್ತಾರೆ. ಅವಳಿಗೆ 2 ಮಕ್ಕಳೂ ಆಗುತ್ತದೆ, ಆದರೆ ಹುಡುಗ ಹಾಗೆಯೇ ಇರುತ್ತಾನೆ. ಹುಡುಗಿ ದೂರವಾದರೂ ಅವಳ ರೂಪ ಕಾಣುತ್ತದೆ. ನಾವು ಯಾವಾಗಲೂ ಹಿಂದೆ ನಡೆದ ವಿಚಾರಗಳ ಬಗ್ಗೆ ಚಿಂತಿಸಿ ದುಃಖಕ್ಕೆ ಒಳಗಾಗುತ್ತೇವೆ, ಅಥವಾ ಇರುವುದನ್ನು ಬಿಟ್ಟು ಇಲ್ಲದಿರುವುದರ ಬಗ್ಗೆ ಚಿಂತಿಸುತ್ತೇವೆ, ದುಃಖಿಸುತ್ತೇವೆ. ಆದ್ದರಿಂದ ನಾವು ಹಿಂದಿನ ದಿನವನ್ನು ನೆನೆಸಬಾರದು. ಆದರೆ ಮನಸ್ಸು ಹಾಗಲ್ಲ, ಹಿಂದೆ ನಡೆದ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಗೆ ಬಂದು ದುಃಖ ಪಡುವಂತಾಗುತ್ತದೆ. ಅದೇ ರೀತಿ ನಮ್ಮಲ್ಲಿಲ್ಲದ ವಸ್ತುಗಳನ್ನು ನೆನೆಸುತ್ತಾ ಅದು ಇಲ್ಲವೆಂದು ದುಃಖಿಸುತ್ತೇವೆ. ನನ್ನ ಬಳಿಯಲ್ಲಿರುವುದು ಮಣ್ಣಿನ ದೀಪ, ಬೇರೆಯವರ ಮನೆಯಲ್ಲಿರುವುದು ಬಂಗಾರದ್ದು.